ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ಬಂಧು ವಿಶ್ವಬಂಧು. ನಾವು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ. ಜಮಖಂಡಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ವೀರವನಿಕೆ ಒಬ್ಬವರ ಜಯಂತಿ ಕಾರ್ಯಕ್ರಮವು ಭಾವಚಿತ್ರ ಪೂಜೆ ಮಾಡುವುದರ ಮುಖಾಂತರ ನೆರವೇರಿತು. ತಾಲೂಕಾ ಆಡಳಿತ, ಎಲ್ಲ ಪದಾಧಿಕಾರಿಗಳು ಮತ್ತು ಮುಖಂಡರುಗಳಾದ ಸುಭಾಷ್ ಲಗಳಿ, ರಮೇಶ್ ಅಲ್ಬಾಳ್, ನಿಂಗಪ್ಪ ಗಸ್ತಿ, ಶಶಿಕಾಂತ್ ದೊಡ್ಡಮನಿ, ಪರಶುರಾಮ್ ಕಾಂಬ್ಳೆ, ಸಾಬೂನ್ ಅಟಿಕಾರ್, ಪರಶುರಾಮ್ ಬಿಸ್ನಾಳ್, ಶ್ರೀಶೈಲ್ ಬಿ ಕಾಳೆ, ವಕೀಲ್ ದೊಡ್ಡಮನಿ, ಶಿವಾನಂದ್ ಬಬಲೇಶ್ವರ್, ದಾನೇಶ್ ಕೌಟಗಿ ಹಾಗೂ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ಕಾಂಬ್ಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಮಾನ್ಯ ಮೆಟ್ರೋ ತಹಸೀಲ್ದಾರ್ ಆದಿಯಾಗಿ ಎಲ್ಲ ತಾಲೂಕಾ ಅಧಿಕಾರಿಗಳು ಹಾಗೂ ಎಲ್ಲ ಸಮಾಜದ ಮುಖಂಡರು ಹಾಗೂ ಮುದ್ದು ವಿದ್ಯಾರ್ಥಿಗಳ ಸ್ವಾಗತಿಸುತ್ತಾ ಹಾಗೂ ಪತ್ರಿಕಾ ಮಾಧ್ಯಮದವರನ್ನು ಸ್ವಾಗತಿಸುತ್ತಾ ಈ ಕುರಿತು ಶ್ರೀ ಅಶ್ಕಿ ಸರ್ ಅವರು ಒಂದು ಎರಡು ನುಡಿಗಳನ್ನು ನುಡಿಬೇಕಾಗಿ ಚಿತ್ರದುರ್ಗದ ಕೋಟೆಯಲ್ಲಿ ಹೈದರಾಲಿ ಸೈನಿಕರು ಆಕ್ರಮಿಸಿಕೊಂಡಿರುವರು. ಚಿತ್ರದುರ್ಗದ ಕೋಟೆಯನ್ನು ನಾನು ರಕ್ಷಣೆ ಮಾಡಬೇಕು. ಹೈದರಾಲಿ ಸೈನಿಕರನ್ನು ಸದೆ ಮಾಡಬೇಕು. ಹೋಗಿ ಸೈನಿಕರೇ, ಹೋಗಿ ಚಿತ್ರದುರ್ಗದ ಕೋಟೆಯ ಕಹಳೆಯನ್ನು ಊದಿರಿ. ನಾವು ಇದನ್ನ ಗಮನಿಸಬೇಕು ಅಂತಂದ್ರೆ, ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣು ಮಗಳು ಈ ರೀತಿಯಾಗಿ, ಆಮೇಲೆ ನಮಗೆ ಸಾಮಾನ್ಯವಾಗಿ ಈ ಓಬವ್ವನ ಮರಣದ ಕುರಿತಾಗಿರ್ತಕ್ಕಂಥ ಪುರಾವೆಗಳು ನಮ್ಗೆ ಎಲ್ಲೂ ಸಿಕ್ಕಿಲ್ಲ. ಯಾಕಂದ್ರೆ ಚರಿತ್ರೆ ಬರೀ ದೊಡ್ಡವ್ರದ್ದು ಕಟ್ಟಿನೋ, ರಾಜರದು ರಾಣಿಯರದು ಚರಿತ್ರೆ ಬರೆದಾರ, ಸಾಮಾನ್ಯ ವ್ಯಕ್ತಿಗಳ ಚರಿತ್ರೆ ಬರೆದಿಲ್ಲ. ಸಾಮಾನ್ಯ ವ್ಯಕ್ತಿಗಳ ಚರಿತ್ರೆಯನ್ನ ಬರೀಬೇಕು ಅಂತ ತಿಳ್ಕೊಂಡು ಸಿದ್ಧಪಡಿಸಿರ್ತಕ್ಕಂಥ ಏಕೈಕ ಮಹಿಳೆ ನಮಗೆ ಒಣಕೆ ಓಬವ್ವ ಅಂತ ತಿಳ್ಕೊಂಡು ನಾವು ಕಡಾಖಂಡಿತವಾಗಿ ಹೇಳ್ಬಹುದು. ಆ ಹಿನ್ನೆಲೆಯಲ್ಲಿ ಸರ್ಕಾರದವರು ಈ ಹೆಣ್ಣು ಮಕ್ಕಳ ಒಂದು ಮಾದರಿಯನ್ನ ಇವತ್ತು ಇವರಿಬ್ರು ಒಣಕಿ ಹಿಡ್ಕೊಂಡು ಈಗ ಗಡ್ಗಚ್ಚಿ ಹಾಕೊಂಡು ಬಂದು ನಿಂತಾರಂತಂದ್ರೆ ಪೂರ್ತಿನೇ ಒಣಕೆ ಓಬವ್ವ. ನಮಗ ಮೊಟ್ಟ ಮೊದಲ ಬಾರಿಗೆ ಇದನ್ನ BL ವೇಣು ಅವರು ಕಾದಂಬರಿ ರೂಪದೊಳಗೆ ಬರೆದಿದ್ರು. ಆ ಕಾದಂಬರಿಯನ್ನ ನಮಗೆ ಪುಟ್ಟಣ್ಣ ಕಣಗಾಲ್ ಅವರು ಚಿತ್ರ ರೂಪದೊಳಗೆ ಮಾಡ್ಕೊಂಡು ಹೇಳಿದ್ರು. ಇವತ್ತಿಗೂ ಕೂಡ ನಮ್ಗೆ ಒಣಕೆ ಓಬವ್ವ ಅಂದ್ರೆ ಜಯಂತಿನೇ ನಮ್ ಕಣ್ ಮುಂದೆ ಬರ್ತಾವ. ಯಾಕಂದ್ರೆ ಅಷ್ಟು ಜಾಗೃತವಾಗಿ ಆ ಪಾತ್ರವನ್ನ ನಿಭಾಯಿಸಿದ್ದಿರ್ತದೆ. ಆ ಹಿನ್ನೆಲೆಯೊಳಗ 18ನೇ ಶತಮಾನದಲ್ಲಿ ಒಬ್ಬ ಹೆಣ್ಣು ಮಗಳು ಈ ರೀತಿಯಾಗಿ ಹೋರಾಟ ಮಾಡಿ ದೇಶಭಕ್ತಿಯನ್ನು ಮೆರೆದಿದ್ದಕ್ಕಾಗಿ ಅವಳನ್ನ ಸ್ಮರಿಸಬೇಕು ಅಂತ ತಿಳ್ಕೊಂಡು ಸರ್ಕಾರ ಪ್ರತಿ ವರ್ಷವೂ ಕೂಡ ಅವಳ ಜಯಂತಿಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾವು ಸಾಮಾನ್ಯ ಜನರು ಕೂಡ ಈ ದೇಶದ ಸಂರಕ್ಷಣೆಗಾಗಿ ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಧೋರಣೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಹತ್ರ ಇರಬೇಕು ಅಂತಕ್ಕಂಥ ಒಂದು ಸ್ಫೂರ್ತಿಯಾಗಿ ಇವತ್ತು ಚಿತ್ರದುರ್ಗದ ಒಂದು ಕ್ರೀಡಾಂಗಣ ಏನಿದೆಯಲ್ಲ, ಆ ಕ್ರೀಡಾಂಗಣಕ್ಕೆ ವೀರ ವನಿತೆ ಓಬವ್ವ ಅಂತ ತಿಳ್ಕೊಂಡು ಅವರು ಹೆಸರಿಟ್ಟಿದ್ದಾರೆ. ಮತ್ತು ನಮ್ದೊಂದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಇತಿಹಾಸ ಅಧ್ಯಾಪಕರ ಒಂದು ಒಕ್ಕೂಟ ಇದೆ, ಕರ್ನಾಟಕ ಹಿಸ್ಟ್ರಿ ಕಾಂಗ್ರೆಸ್ ಅಂತ ಹೇಳಿ. ಆ ಕರ್ನಾಟಕ ಹಿಸ್ಟ್ರಿ ಕಾಂಗ್ರೆಸ್ನೊಳಗ ನಮಗೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗ ಯಾರು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಬಂಧವನ್ನ ಮಂಡಿಸ್ತಾರೋ ಅವರಿಗೆ ತಿಳ್ಕೊಂಡು ಈಗ KPSC ಮೆಂಬರ್ ಅದಾರ ಒಬ್ರು ಕಾವಲಮ್ಮ ಅಂತೇಳಿ, ಅವರು 1 ಲಕ್ಷ ರೂಪಾಯಿಗಳನ್ನ ದತ್ತಿಯಾಗಿಟ್ಟಾರ. ಅದರಲ್ಲಿ ಬಂದಿರತಕ್ಕಂಥ ಬಡ್ಡಿ ಹಣದಿಂದ ಪ್ರತಿ ವರ್ಷವೂ ಕೂಡ ಕರ್ನಾಟಕ ಹಿಸ್ಟ್ರಿ ಕಾಂಗ್ರೆಸ್ ಏನ್ ಮಾಡ್ತದಂದ್ರೆ ಅತ್ಯುತ್ತಮವಾಗಿ ಪ್ರಬಂಧ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳಿಗೆ ಓಬವ್ವನ ಹೆಸರಿನಿಂದ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡಿದ್ದನ್ನ ನಾವು ಕಾಣ್ತೀವಿ ಅಂತ ತಿಳ್ಕೊಂಡು ಹೇಳ್ಬಹುದು. ಆ ಹೆಣ್ಮಗಳು ಸಾಧನೆ ಮಾಡಿರಲಿಲ್ಲ ಅವರ ಹೆಸರಿನಿಂದ
ಪ್ರಶಸ್ತಿ ಯಾರು ಇಡ್ತಿರ್ಲಿಲ್ಲ, ಅವಳ ಚರಿತ್ರೆಯನ್ನು ಯಾರು ಓದ್ತಿರ್ಲಿಲ್ಲ. ಆ ಹಿನ್ನೆಲೆಯೊಳಗ ನಾವು ಕೂಡ ಇವತ್ತಿನ ದಿವಸ ಆ ಹೆಣ್ಣು ಮಕ್ಕಳನ್ನ ಸ್ಮರಣೆ ಮಾಡಿಕೊಂಡು ಸಾಮಾನ್ಯ ಹೆಣ್ಣು ಮಗಳು ಅಸಾಮಾನ್ಯವಾಗಿ ಬೆಳೆದಿರ್ತಕ್ಕಂಥ ಒಂದು ಚರಿತ್ರೆಯನ್ನ ಅಧ್ಯಯನ ಮಾಡಿ ಆ ಸ್ಫೂರ್ತಿಯನ್ನ ಕನ್ನಡ ನಾಡಿಗೆ ಕೊಡಬೇಕು ಅಂತ ತಿಳ್ಕೊಂಡು ಹೇಳ್ತಾ, ತಾಲೂಕು ಆಡಳಿತದವರು ಬಹಳ ಹೆಮ್ಮೆಯಿಂದ ಎಲ್ಲ ಸಮಾಜದವರು ನೀವೆಲ್ಲ ಬಂದಿದ್ರಿ, ನಿಮಗೆ ಅವಳ ಸ್ಫೂರ್ತಿ ಆದರೆ ಸಾಕು ಅಂತ ತಿಳ್ಕೊಂಡು ಹೇಳ್ತಾ, ಆ ಒನಕೆ ಓಬವ್ವನ ಸ್ಫೂರ್ತಿಯನ್ನು ತೆಗೆದುಕೊಂಡು ನಿತ್ಯವೂ ಕೂಡ ನಾವು ಪ್ರತಿ ವರ್ಷ ಅವಳನ್ನು ಸ್ಮರಣೆ ಮಾಡುವುದರ ಜೊತೆಗೆ ಅವಳ ಸಾಹಸವನ್ನ ಎಲ್ಲರಿಗೂ ತಿಳಿಸುವಂತ ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಈ ಒಂದು